ಉದ್ದೇಶವಾಗಿತ್ತು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ. ಯಾಕಂದ್ರೆ ಇಲ್ಲಿ ಏನು ಮಾಹಿತಿ ಪಡೆಯಲಿಕ್ಕೆ ಬಂದಿದ್ದೀರಿ, ಅದಕ್ಕೆ ಮಾಹಿತಿ ಕೊಡ್ಲಿಕ್ಕೆ ಯಾರಿದ್ದಾರೆ, ಇಬ್ಬರದ್ದು ಒಂದು ಸಮಾಗಮ ಇವತ್ತು ಆದ್ರೂ ಕೂಡ ಖಂಡಿತವಾಗಿ ಆಟಿಸಂ ಬಗ್ಗೆ ಸಾಕಷ್ಟು ಅವೇರ್ನೆಸ್ ನೀಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗ್ತದೆ. ಶಿಕ್ಷಾವಸ್ಥೆ ಮಗು ಆಗಿದ್ದಾಗಲೇ ಅದು 6 ಭಾಗದಿಂದ ಒಂದು ತಳಮಟ್ಟದಲ್ಲಿ ಅರ್ಲಿ ಏಜಲ್ಲಿ ಅದು ಗುರುತಿಸುವುದು ಬಹಳ ಮುಖ್ಯ. ಈ ಅರ್ಲಿ ಏಜಲ್ಲಿ ಈ ಮಕ್ಕಳೊಟ್ಟಿಗೆ ಇರುವವರೇ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು. ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಮಹತ್ವವನ್ನು ಅರಿತುಕೊಂಡು ಇವತ್ತಿಗೆ ನಿಮ್ಮನ್ನು ಕರೆಸಿ ಇದರೊಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಒಂದು ನಾವು ಸರಿಯಾದ ಸ್ಥಳದಲ್ಲಿ ಸೇರಿದ್ದೀವಿ ಅಂತ ಹೇಳಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅದು ಹುಟ್ಟುವಾಗಲೇ ಗೊತ್ತಾಗ್ತದೆ. ಈ ಆಟಿಸಂನಲ್ಲಿ ಹಾಗೆಲ್ಲ 1.5-2 ವರ್ಷ ಚೆನ್ನಾಗಿದ್ದ ಮಗುವಿಗೆ ಏನಾದ್ರೂ ಒಂದು ಆಘಾತ ಆಗಿ ಮಗು ಆಟಿಸಂಗೆ ತುತ್ತಾಗ್ತದೆ. ಆದ್ರೂ ಅದು ಪ್ರಶ್ನೆ. ಆದರೂ ಕೂಡ ಒಂದು ಸಾಮಾನ್ಯ ಮಟ್ಟದಲ್ಲಿ ಸರ್ಕಾರ ಬೆಂಬಲ ಬಿಟ್ಕೊಂಡು ಇವರನ್ನ ಮುಖ್ಯವಾಹಿನಿಗೆ ತರತಕ್ಕಂತ ಒಂದು ಕೆಲಸ ಮಾಡಬೇಕು. ಮಕ್ಕಳಿಗೆ ನಾವು ಈ ಕಿರುಕುಳಿಗೆ ನಾವು ಅಂಗನವಾಡಿಯಲ್ಲಿ ಒಂಬತ್ತು ತಿಂಗಳು 1 ವರ್ಷ ಆಗುವಾಗ ಮಕ್ಕಳು ಬೇರೆ ಮಕ್ಕಳೊಟ್ಟಿಗೆ ಬೆರೀತಾರೆ, ಸಣ್ಣ ಮಕ್ಕಳು. ಆದರೆ ಈ ಮಗು ಬೇರೆ ಮಕ್ಕಳೊಟ್ಟಿಗೆ ಬೆರೀಲಿಕ್ಕೆ ಹೋಗುವುದಿಲ್ಲ. ಆಟಿಕೆಗಳನ್ನು ಏನಾದರೂ ಶೇರ್ ಮಾಡಲಿಕ್ಕೆ ನಾವು ಹೇಳಿದ್ರೆ ಸಹ ಅದಕ್ಕೆ ಅದು ಶೇರ್ ಮಾಡುವಂಥ ಒಂದು ಸಾಮಾಜಿಕ ಸ್ಪಂದಿಸುವಿಕೆ ಆ ಮಗುವಲ್ಲಿ ಇರುವುದಿಲ್ಲ. ಸೋಷಲೈಸೇಷನ್ ಸ್ಕಿಲ್. ಒಂದು ಮಗು ಹೊರಗೆ ಹೋದಾಗ ಆ ಮಗುವಿನಲ್ಲಿ ಯಾವ ರೀತಿಯ ಒಂದು ವರ್ತನೆ ಇರಬೇಕು, ಆ ವರ್ತನೆಯನ್ನ ನಾವು ಅವರಲ್ಲಿ ಬೆಳವಣಿಗೆ ಮಾಡಬೇಕು. 7 ಬೇರೆ ಬೇರೆ ತರದ ಬೆಳವಣಿಗೆಗಳುಂಟ. ಅದು ಆಟ ಇರಬಹುದು, ಬೇರೆ ಬೇರೆ ತರದ ಆಟಗಳನ್ನು ಈಗ ಸೋಫಿ ತೋರಿಸಿದ್ರು ಅವರ ಓವರ್ ಪ್ರೊಜೆಕ್ಟರ್ ಮುಖಾಂತರ. ಸೊ ಇದರಲ್ಲಿ ಅಂದ್ರೆ ಈ ಮಕ್ಕಳಿಗೆ ಬಹಳಷ್ಟು ಸಮಸ್ಯೆಗಳು. ಒಂದು ಸಂವಹನ ಸಮಸ್ಯೆ, ಮಾತಾಡಲಿಕ್ಕೆ ಗೊತ್ತಿಲ್ಲ, ಹೇಳಿಕೆ ಬರುವುದಿಲ್ಲ. ಇವತ್ತಿನ ವಿಜಯ ಕರ್ನಾಟಕ ನೋಡಿದ್ರೆ ಒಳಗಿನ ಬಹುಶಃ 9ನೇ ಪೇಜಲ್ಲಿ ಒಂದು ಆರ್ಟಿಕಲ್ ಇದೆ. ಅದರಲ್ಲೊಬ್ರು ಡಾಕ್ಟರ್ ಕೂಡ ಬರೆದಿದ್ದಾರೆ. ಅವರ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಪ್ರತಿ 100 ಮಕ್ಕಳಲ್ಲಿ 1 ಮಗುವಿಗೆ ಈ ಶಲೀನತೆಯ ಸಮಸ್ಯೆ ಇದೆ ಅಂತ ಅವರು ಹೇಳ್ತಾರೆ. ಆಮೇಲೆ ಮುಖ್ಯವಾಗಿ ಮೇಲೆ ಕ್ಯಾಪ್ಷನ್ ಕೊಟ್ಟಿದ್ದಾರೆ ಏನು ಅಂತಂದ್ರೆ, ಮೊಬೈಲ್ನ ಪಿಡುಗಿನಿಂದಾಗಿ ಇವತ್ತು ಇದು ವೃದ್ಧಿ ಆಗ್ತಾ ಇದೆ ಅಂತ.